ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಕಾಣದ ಕಡಲಿಗೆ ಹಂಬಲಿಸುವುದು ಮನ, ಈ ಮನಕ್ಕೆ ಹಾಕಿದರೆ ಕಡಿವಾಣ, ನಮ್ಮ ಜೀವನವಾಗುವುದು ಪಾವನ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಸೋಮವಾರದಿಂದ ಶುಕ್ರವಾರದವರೆಗೂ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದ ನೀವು ಶನಿವಾರವೂ ಕೂಡ ಇನ್ನಷ್ಟು ವೈಶಿಷ್ಟ್ಯಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಬಂದಿದ್ದೀರಾ. ಯಾವ ಮಾಹಿತಿ ನೀಡ್ತಿದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಶನಿ ಪರಮಾತ್ಮನ ಕೃಪಾ ಕಟಾಕ್ಷದಿಂದ, ಭಗವಂತನ ಚರಾಚರದಿಂದ ನಿಧಾನಕ್ಕೆ ಹೊರಡೋನು ಶನೈಶ್ಚರ. ಈ ಶನೈಶ್ಚರನ ವಾರದಲ್ಲಿ ಪರಿಪೂರ್ಣವಾದ ಕೃಪಾ ಕಟಾಕ್ಷ ಯಾರ್ದು ಅಂದರೆ ಶ್ರಾವಣ ಮಾಸ ಬೇರೆ. ಶ್ರವಣ ನಕ್ಷತ್ರದಲ್ಲಿ ಶ್ರಾವಣ ಮಾಸ ಅಂತಕ್ಕಂಥ ವಿಚಾರ ನಾವು ಯಾವತ್ತೂ ಹೇಳ್ತಾ ಇರೋದು ಏನು ಅಂದರೆ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕಿಂತ ಮಹಾವಿಷ್ಣು ಕೃಪಾ ಕಟಾಕ್ಷ. ಅಂದರೆ ಉತ್ತರಾಯಣಕ್ಕೆ ಹೋಗೋಕ್ಕೆ ಮೊದಲು ದಕ್ಷಿಣಾಯಣ ಅಂದರೆ ದಕ್ಷಿಣಾಯಣ ಪ್ರಾರಂಭವಾಯಿತು. ಆ ದಕ್ಷಿಣಾಯಣದ ಸಂಗಮದಲ್ಲಿ ನಾವು ವಿಷ್ಣು ಪೂಜೆಯನ್ನು ಮಾಡ್ತಾ ಹೋದ್ವಿ. ದಕ್ಷಿಣಾಯಣ ಈಶ್ವರನ ಪಾಪ, ಆದರೆ ವಿಷ್ಣು ಪೂಜೆಯನ್ನು ಮಾಡ್ತೀವಿ. ಉತ್ತರಾಯಣ ಸಾಕ್ಷಾತ್ ಮಹಾವಿಷ್ಣುದು, ಆದರೆ ಶಿವನ ಪೂಜೆ ಮಾಡ್ತೀವಿ. ಹೀಗೆ ಜೀವಾರಾಧನೆಯನ್ನು ಭಗವಂತನ ಕೃಪಾ ಕಟಾಕ್ಷದಲ್ಲಿ ಇವನ ಪೂಜೆ ಅವನಿಗೆ, ಅವನ ಪೂಜೆ ಇವನಿಗೆ. ಯದ್ಭಾವಂ ತದ್ಭವತಿ. ಭಾವನೆಗಳಿದ್ದ ಹಾಗೆ ಭಗವಂತ ತನಗೆ ಒಲಿತಾನೆ ಅಂತಾನೆ. ಇಂಥ ಒಂದು ಭಗವಂತನ ಕೃಪಾ ಕಟಾಕ್ಷ ಎಂದಿಗೂ ಆಗಬೇಕು. ಶ್ರಾವಣ ಮಾಸದಲ್ಲಿ ಚರಾಚರದಲ್ಲಿ ನಾವುಗಳು ಹೊರಡಬೇಕು. ಆದರೆ ನಿಧಾನ ಜೀವನ ಯಾವತ್ತಿದ್ರೂ ಪ್ರಧಾನವಾಗಿರುತ್ತೆ. ನಿಧಾನ ಜೀವನದಲ್ಲಿ ಈ ಒಂದು ಶನಿವಾರದಂದು ನಾವು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗ್ತಕ್ಕಂಥದ್ದು ಬಹಳ ವಿಸ್ಮಯ. ಯಾಕೆ ಅಂದರೆ ಎಷ್ಟೋ ಜನ ಅಂದ್ಕೊಂಡಿದ್ರು ಪಾಪ ಶನಿವಾರ ಭಾನುವಾರ ಹಾಕಿದ್ನೇ ಹಾಕ್ತಾರೆ, ಸೋಮವಾರದಿಂದ ಶುಕ್ರವಾರ ಸುತ್ತಿದ್ನೇ ಸುತ್ತಾರೆ ಅಂದ್ಕೊಂಡು. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪಾಪ ಹೇಳಿದ್ರು ಹೌದಾ ಗುರುಗಳೇ ಇದು ಕಾರ್ಯಕ್ರಮ ಉಂಟಾ ಅಂತ. ಅವತ್ತಿನಿಂದ ನೋಡಿದಾಗ ಪ್ರಭಾವ ಬೀರ್ತಾ ಇದೆ ಶನಿ ಪ್ರಭಾವ. ಅದಕ್ಕೆ ಈ ಶನಿವಾರದಂದು ಪ್ರಭಾವ ಬೀರಿರ್ತಕ್ಕಂಥ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಜಗತ್ತೇನಾಗತ್ತೆ, ನಾವು ನೀವು ವಾಸವಾಗಿದ್ದೀವಿ, ಭಾಳ ಸಂತೋಷ. ವಾಸವಾಗಿರ್ತಕ್ಕಂಥ ಈ ಜಗತ್ತಲ್ಲಿ ಇವತ್ತಿನ ದಿವಸ ನಾನು ನಿನ್ನೆ ಹೇಳಿದ ಹಾಗೆ ಚಿರಂಜೀವಿಗಳು ಪರಿಪೂರ್ಣವಾಗಿ ಬರ್ತಾರೆ, ಭೂಮಿಗೆ ಬರ್ತಾರೆ. ಚಿರಂಜೀವಿಗಳನ್ನ ಯಾವ ರೀತಿಯಾಗಿ ದರ್ಶನವನ್ನು ಮಾಡಬೇಕು, ಈ 7 ಜನ ಚಿರಂಜೀವಿಗಳು ಸಪ್ತಮಾತ್ರಿಕೆಯರ ಜನ್ಮ ಹೇಗಿದೆಯೋ, 7 ಜನ ಚಿರಂಜೀವಿಗಳು ಹೇಗಿದ್ದಾರೋ, 7 ನದಿಗಳು ಹೇಗಿದೆಯೋ, ಸಪ್ತ ದ್ವೀಪಗಳು ಹೇಗಿದೆಯೋ, ಎಲ್ಲವೂ ಆ ಕಾಲದಿಂದ ಕಂಡುಹಿಡಿದಿರತಕ್ಕಂಥ ವಿಚಾರ ಅಂತಲ್ಲ. ಪರಾಶರ ಋಷಿಗಳಿಂದ, ಎಲ್ಲ ಋಷಿ ಮುನಿಗಳಿಂದ ನಮಗೆ ಬಂದಿರತಕ್ಕಂಥ ಸನಾತನ ಧರ್ಮಗಳು. ಅದನ್ನೇ ಆಮೇಲೆ ಇವರೆಲ್ಲ ಕಂಡುಹಿಡಿದು ಇದು ಇದೆಯಂತೆ ಅದು ಇದೆಯಂತೆ ಅಂತ ಆಮೇಲೆ ಕಂಡುಹಿಡಿತಾನೆ ಇದ್ದಾರೆ. ಇವತ್ತಿನ ದಿವಸ ಕುಜನಲ್ಲಿ ನೀರನ್ನು ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದಾರೆ. ಗುಗ್ಗುಗಳು ಅಂದರೆ ನೀರನ್ನು ಕಂಡುಹಿಡಿಯಕ್ಕೆ ಹೋದಾಗ ಮಾಯಾ ರೂಪ ಅನ್ನೋದು ಗೊತ್ತಿಲ್ಲ, ಅದು ವಿಷವಾಗಿರ್ತಕ್ಕಂಥ ನೀರು. ಯಾಕೆ ಅಂದರೆ ಕುಜನಲ್ಲಿ ಏನು ಹೇಳ್ತಾರೆ, ಅಗ್ನಿ ದಹನ ಅಂದರೆ ಯಾವತ್ತು ಕುಜನ ಹತ್ತಿರಕ್ಕೆ ಹೋಗಬಾರ್ದು ಅಂತಲೇ ಶಾಸ್ತ್ರ ಹೇಳುತ್ತೆ. ಇವರು ಪಾಪ ಕುಜನಲ್ಲಿ ವಾಸವಾಗಕ್ಕೆ ಹೋಗ್ತಾರಂತೆ. ಆ ವಿಷವಾಗಿರ್ತಕ್ಕಂಥದ್ದು ಆ್ಯಸಿಡ್ ಅಂದರೆ ಯಾವತ್ತು ನೀರು ಓಹೋ ಭಾಳ ಚೆನ್ನಾಗಿದೆ ಕುಡಿಯೋಣ ಅನ್ಕೊತಾರೆ. ಇವತ್ತು ನೋಡಿ ನಾವು ಮಾನಸ ಸರೋವರಕ್ಕೆ ಹೋಗ್ತೀವಿ, ಹೌದಾ? ಇದೇ ಭೂಲೋಕದಲ್ಲಿ ಮಾನಸ ಸರೋವರ ಭರತಖಂಡದ ಮೇಲ್ಭಾಗಕ್ಕೆ ಹೋಗ್ತೀವಿ. ಚೈನಾದವ್ರು ಏನು ಮಾಡಿದ್ದಾರೆ, ಮಾನಸ ಸರೋವರ ಅವರ ವಶಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ. ನಾವುಗಳು ನೋಡ್ಕೊಳಕ್ಕಾಗಲ್ವಾ? ನೋಡ್ಕೋಬೋದಾಗಿತ್ತು, ನಾವು ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಅದಕ್ಕೆ ಹೇಳೋದು, ಯಾವತ್ತು ನೀವುಗಳು ಆಸ್ತಿ ಪಾಸ್ತಿ ಎಲ್ಲ ಮಾಡಿರ್ತೀರ, ಇರಲಿ ನೋಡೋಣ ಅಂತ ಒಂದು ಇನ್ವೆಸ್ಟ್ಮೆಂಟ್ ಥರ ಮಾಡಿಟ್ಟಿರ್ತೀರ, ನೋಡ್ಕೊಳ್ಳಲ್ಲ. ಅದಕ್ಕೆ ಮಗುನ ಹುಟ್ಟಿಸಿದಾಗ ಅದನ್ನು ನೋಡ್ಕೊಳ್ಳೋದಿದ್ರೆ ಹೇಗೆ? ಈ ಥರ ಒಂದು ಜೀವನದಲ್ಲಿ ಮಾನಸ ಸರೋವರ ಕೈವಶವಾಗಿದೆ. ಯಾರ್ದು? ಚೈನಾ ಭಾಷೆಯವರು. ಇವತ್ತಿನ ದಿವಸ ಅಲ್ಲಿ ಹೋಗಿ ನೋಡಿದಾಗ ನಮ್ಮ ನೀರಲ್ಲಿ ನಮಗೋಸ್ಕರ ಬಿಡ್ತಾ ಇರೋ ನೀರಿನಲ್ಲಿ ನಮಗೋಸ್ಕರ ಬಂದಿರೋ ನಮ್ಮ ಖಂಡದಲ್ಲಿ ಬಂದಿರೋ ನೀರಿಗೆ ಏನು ಮಾಡಿದ್ದಾರೆ, ವಿಷವನ್ನು ಬೆರೆಸ್ತಾರೆ. ಯಾತಕ ವಿಷವನ್ನು ಬೆರೆಸ್ತಾರೆ? ಯಾರು ಕುಡಿಬೇಡಿ ಅಂತ ಹಾಕಿದ್ದಾರೆ, ಡೋಂಟ್ ಡ್ರಿಂಕ್ ದೀಸ್ ವಾಟರ್ ಅಂತ ಹಾಕಿದ್ದಾರೆ. ಯಾಕೆ ಅಂದರೆ ಈ ನೀರನ್ನು ಕುಡಿದ್ರೆ ಯಾರಾದರೂ ಸಾಯ್ತಾನೆ ಅಂತ. ಅಂದರೆ ಶತ್ರುಗಳು ಪಾರ್ ಮಾಡ್ತಾ ಇರೋ ಸಮಯದಲ್ಲಿ ಆ ಜಾಗದಲ್ಲಿ ನಾವು ಇಮಿಗ್ರೇಷನ್ ನಾವು ಯಾವತ್ತಾದರೂ ಅಲ್ಲಿ ಹೋಗಬೇಕಾದ್ರೆ ಪಾಸ್ಪೋರ್ಟ್ ಈ ಕಡೆ ಕೊಟ್ಬಿಟ್ಟೆ ಆ ಕಡೆ ಹೋಗಬೇಕು. ಅದಿರೋದು ನಮ್ಮ ಜಾಗದಲ್ಲಿ ಆದರೂ ಹೀಗೆ ಹೋಗಿ ಹಾಗೆ ಬರಬೇಕು. ನೋಡಿ, ಊಟ ಹೀಗೆ ಮಾಡಿದ್ರೆ ಲಕ್ಷಣವಾಗಿರುತ್ತಂತೆ, ಹೀಗೆ ಊಟ ಮಾಡಿದ್ರೆ ಎಷ್ಟು ಕಷ್ಟಪಡಬೇಕು. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಹೋಗಬೇಕಾದ್ರೆ ಚೈನಾ ಪರ್ಮಿಷನ್ ತೊಗೊಂಡು ಬರಬೇಕು. ಅದಕ್ಕೆ ಅಲ್ಲಿ ನೀರನ್ನು ಕುಡಿದಾಗ ಆ ವಿಷವಯವಾಗಿರ್ತಕ್ಕಂಥ ಜೀವನ ಏನು ಅಂದರೆ, ಜೀವನದಲ್ಲಿ ನೋಡೋದೆಲ್ಲ ದೂರದ ಬೆಟ್ಟ ನುಣ್ಣಗೆ, ಹತ್ರ ಹೋದಾಗ ಗೊತ್ತಾಗೋದು ದೊಡ್ಡ ದೊಡ್ಡ ಬಂಡೆನಪ್ಪ ಇದು ವಿಷ ಜಂತು ಅಂತ. ಅದಕ್ಕೆ ನೀವು ನಾವು ಯಾವತ್ತೂ ತಿಳ್ಕೊಳ್ಳಿ, ಇರೋ ಜೀವನ ಈ ಒಂದು ಭೂಮಿಯಲ್ಲಿ ಬ್ರಹ್ಮಾಂಡದಲ್ಲಿ ವಾಸವಾಗಿರೋಕ್ಕೆ ಭಗವಂತ ಕೊಟ್ಟಿದ್ದಾನೆ, ಒಂದು ಸಾಧ್ಯತೆಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಪರಿಸರವನ್ನು ಕೊಟ್ಟಿದ್ದಾನೆ. ಈ ಪರಿಸರ ನೋಡ್ಕೊಂಡು ಲಕ್ಷಣವಾಗಿರೋಕ್ಕಾಗಲ್ವಾ? ಇದರಲ್ಲೇ ಬೇಕಾಷ್ಟು ಜಾಗ ಖಾಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ಏನು ಸೈಟ್ ತೊಗೊಂಡು ಅಲ್ಲಿ ಹೋಗಿ ಮನೆ ಕಟ್ಟೋದು. ಇಂಥ ಒಂದು ಜನಗಳು ಹುಚ್ಚು ಜನಗಳು.
ಪಾಪಕರ್ಮಗಳು. ಅದಕ್ಕೆ ವ್ಯಾಮೋಹ ಎಲ್ಲಿವರೆಗೂ ಮನುಷ್ಯನ ಎಳ್ಕೊಂಡು ಹೋಗುತ್ತೆ ಅಂದರೆ ಶನಿ ಕರ್ಮಾನುಸಾರ ಅವನು ಹೋಗಲೇಬೇಕು ಅಂತ. ಅದಕ್ಕೋಸ್ಕರ ಹೋಗ್ತಾ ಇದ್ದಾನೆ ಭಾಳ ಸಂತೋಷ ಅಂಥೇಳಿ ಅವ್ನು ಹೋಗ್ತಾ ಇದ್ದವನ್ನ ನಾವೇನು ಮಾಡೋಕ್ಕತ್ತೆ, ಪ್ರತಿಯೊಬ್ಬನ ಹಳ್ಳಕ್ಕೆ ಬೀಳ್ತಾ ಇದ್ದಾನೆ ಭಾಳ ಸಂತೋಷ ಬೀಳ್ತಾರೋ ಅಂತೀವಿ. ನಾಯಿನ ಸಿಂಹಾಸನ ಮೇಲೆ ಕುಡಿಸ್ತೀವಂತೆ, ಬೇಡ ಕಣೋ ಹಾಗೆಲ್ಲ ಹೋಗ್ಬಾರ್ದು, ರೋಡಲ್ಲಿ ಬೀದಿ ಬಂದು ಕೂದೋ ಸಿಂಹಾಸನ, ಇಲ್ಲ ನಾನು ಹೇಳ್ತಿನ್ನಕ್ಕೆ ಹೋಗ್ತೀನಿ ಅಂತಾನೆ. ಅದಕ್ಕೋಸ್ಕರ ಕೆಲವು ಮನುಷ್ಯರು ಆ ರೀತಿಯಾಗಿ ಯಾವತ್ತೂ ಅವ್ರನ್ನ ಮಾರ್ಪಡಿಸೋಕ್ಕಾಗೋದೇ ಇಲ್ಲ. ಜಗತ್ತು ಜೀವನನೂ ಹಾಗೇನೆ, ಎಂಥ ಒಂದು ಸಿಂಹಾಸನ ಪೀಠ ಕೊಟ್ಟರು ಸಹ ಜೀವನದಲ್ಲಿ ಅವನ ಹಣೆ ಬರ ಏನಾಗಬೇಕು ಅಂತಲೇ ಇದೆಯೋ ಹಾಗೆ. ಅದಕ್ಕೆ ಶನಿ ಕರ್ಮಾಧಿಪತಿ ಹೇಳ್ತಾನಂತೆ, ಎಷ್ಟು ಜನ ಡಾಕ್ಟರ್ಗಳಾದರೆ ವಾರ್ಡ್ ಬಾಯ್ ಅಂತಕ್ಕಂಥವನು ಒಂದು 4 ಜನ ಇರಲೇಬೇಕಂತೆ. ಇಲ್ಲಿ ಎಲ್ಲರೂ ವಾರ್ಡ್ ಬಾಯ್ಗಳಾಗ್ಬಿಟ್ರೆ ಡಾಕ್ಟರ್ ಆಗೋನು ಯಾರು, ಎಲ್ಲರೂ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಕಾನ್ಸ್ಟೇಬಲ್ ಆಗೋನು ಯಾರು, ಇಡೀ ಜಗತ್ತಲ್ಲಿ ಮಿಲಿಟ್ರಿ ಆಫೀಸರ್ಸ್ ಎಲ್ಲರೂ ಆಗ್ಬಿಟ್ರೆ ಕೆಳಗಡೆ ಇರ್ತಕ್ಕಂಥ ಜವಾನ ಯಾರು. ಆ ಥರ ಪ್ರತಿಪೂರ್ವಕವಾಗಿ ಒಬ್ಬೊಬ್ಬ ಮನುಷ್ಯನಿಗೆ ಇವನಿವನು ಯೋಗಕ್ಕೆ ತಕ್ಕಂತೆ ಭಗವಂತ ಇಟ್ಟಿರ್ತಾನೆ, ತಕಡಿಲಿ ತೂಗಿ ಹಾಗೆ ಇನ್ನು ಹಣೆ ಬರ ಇಷ್ಟೇ ಕಣೋ ಅಂತ. ಈ ಶ್ರಾವಣ ಮಾಸದಲ್ಲಿ ಹಾಗೆ ಆ 7 ಜನ ಚಿರಂಜೀವಿಗಳನ್ನ ಸ್ಮರಣೆ ಮಾಡಿಕೊಂಡ್ರೆ ಕನಿಷ್ಠ ಪಕ್ಷ ಮೇಲ್ ಬರ್ತೀವಂತೆ. ಯಾವಾಗ ಇವರುಗಳಿಗೆ ಕರ್ಮಾನುಸಾರವಾಗಿ ಅವರೂ ಭೂಮಿ ಮೇಲೆ ಬಿದ್ದೋಗಿದ್ದಾರೆ. ಯಾಕೆಂದರೆ ಕೆಲವರು ಶಾಪಗ್ರಸ್ತರಾಗಿದ್ದಾರೆ, ಕೆಲವರು ದೇವತೆಗಳಾಗಿ ಉಳಿದು ಬಿಟ್ಟಿದ್ದಾರೆ, ಕೆಲವರಿಗೆ ಯಾವ ಕಾಲಕ್ಕೂ ಕರ್ಮವನ್ನು ಕಳ್ಕೊಳ್ಳೋದು ಹೇಗಪ್ಪ, ನಾವು ಯಾವತ್ತು ಮೋಕ್ಷಕ್ಕೆ ಹೋಗ್ತೀವಪ್ಪ ಅಂತ ಕಾಯ್ತಾ ಇರೋರು. ಇದರಲ್ಲಿ ದೇವತಾ ಉಣುಕಿರ್ತಕ್ಕಂಥವ್ರು ಸ್ವಲ್ಪ ಜನ. ಯಾರ್ಯಾರು? ಆಂಜನೇಯ, ಪರಶುರಾಮ ಸ್ವತಃ ದೇವತಾ ಸ್ವರೂಪದಲ್ಲಿ ಇದ್ದಾರೆ. ಅದಾದಮೇಲೆ ಅಶ್ವತ್ಥಾಮ ಅನ್ನೋನು ಪಾಪಕರ್ಮಗಳು. ಯಾಕೆ ಆ ಪಾಪಕರ್ಮಗಳು ಅಂದ್ಕೊಂಡು ಅವನು ಏನು ಮಾಡಿದ್ದಾನೆ, ಪಾಂಡವರನ್ನು ಸಾಯಿಸೋ ಬದಲು ಉಪಪಾಂಡವರನ್ನು ಸಂಹಾರ ಮಾಡ್ಬಿಡ್ತಾನೆ. ಅಯ್ಯೋ ಅನ್ಯಾಯವಾಗಿ ಉಪಪಾಂಡವರನ್ನು ಸಾಯಿಸ್ಬಿಟ್ನಲ್ಲ ಅಂದಾಗ ಕೃಷ್ಣನಿಗೆ ಶಾಪ ಹಾಕ್ತಾನೆ. ಎಂಥ ಒಂದು ಧರ್ಮ ನೀಚ, ನೀನು ಯಾವ ಕಾಲಕ್ಕೂ ಭೂಮಿ ಮೇಲೆ ಚಿರಂಜೀವಿಯಾಗಿ ಉಳಿದು ನೀನು ಆ ನೋವನ್ನು ಅನುಭವಿಸ್ಬೇಕು, ಯಾವತ್ತೂ ಪ್ರತಿಪೂರ್ವಕವಾಗಿ ಅನುಭವಿಸ್ಬೇಕು ಅಂತ. ಅದಕ್ಕೆ ಇವತ್ತು ಅಲಿತಾ ಇರ್ತಾನೆ. ಯಾವಾಗ ಯಾರಾದರೂ ಮಹಾಭಾರತವನ್ನು ಪಠಣವನ್ನು ಮಾಡ್ತಾರೋ ಅಲ್ಲಿ ಬಂದು ಕೂತ್ಕೊತಾನಂತೆ, ಅಬ್ಬಾ ಕೃಷ್ಣ ಹಬ್ಬ ನೆಮ್ಮದಿ ಅಂತಾನಂತೆ. ಅಂದರೆ ಆ ಮಹಾಭಾರತ ಪಠಣ ಮಾಡುವಾಗ ಅವನು ಬಂದು ಮಣೆ ಹಾಕ್ಕೊಂಡು ಕೂತ್ಕೊಳ್ಳೋನೆ ಅಶ್ವತ್ಥಾಮ. ರಾಮಾಯಣವನ್ನು ಯಾವಾಗ ಓದ್ತೀವಿ, ಚಿರಂಜೀವಿ ಆಗಿರ್ತಕ್ಕ ಆಂಜನೇಯ ರಾಮಸ್ಮರಣೆಯಲ್ಲಿ ಮಾಡ್ತಾರೆ ಅಂತ ಮಣೆ ಹಾಕಿ ನಾವು ಕೂಡಿಸಿದಾಗ ಆಂಜನೇಯ ಬಂದು ಕೂತ್ಕೊತಾನೆ, ರಾಮ ರಾಮ ಅಂತಾನೆ. ಪರಶುರಾಮ ಏನು ಮಾಡ್ತಾನೆ, ಪರಶುರಾಮ ಕ್ಷೇತ್ರದಲ್ಲಿ ವಾಸವಾಗ್ತಾನೆ. ಅವನು ಮಾಡಿರ್ತಕ್ಕಂಥ ಪಾಪಕರ್ಮಗಳಲ್ಲಿ ಇವತ್ತಿನ ದಿವಸ ನೀವು ನೋಡಬಹುದು. ಯಾರು ನಂಬುತ್ತಿರೋ ಬಿಡ್ತಿರೋ ಇಡೀ ಜಗತ್ತಲ್ಲಿ ಒಂದು ಸತ್ಯಾಂಶ ಹೌದು. ಏನದು ಸತ್ಯಾಂಶ ಅಂದರೆ, ಆ ಕಾಲದಲ್ಲಿ ಪರಶುರಾಮ 21 ಸರಿ ದಂಡಯಾತ್ರೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನ ಧ್ವಂಸ ಮಾಡಿ ತದನಂತರ ಅಷ್ಟೂ ಜನ ಹೆಂಗಸರಿಗೆ ಶಾಪಗ್ರಸ್ತರಾಗಿರ್ತಕ್ಕಂಥವನೇ. ವಿಶೇಷವಾಗಿ ಇವತ್ತಿನ ದಿವಸ ನಾವೇನು ಯೇಸು ಕ್ರಿಸ್ತ ಅಂತೀವಿ, ಆ ಅವತಾರವೇ ಸಾಕ್ಷಾತ್ ಪರಶುರಾಮ. ಇದು ನಿಜವಾದ ಭವಿಷ್ಯ, ಇದೇ ಶನಿ ಪ್ರಭಾವ. ಈ ಶನಿ ಪ್ರಭಾವಕ್ಕೆ ಕರ್ಮಕ್ಕೆ ಕಾಯ್ತಾ ಕೂತ್ಕೊಳ್ಳಿ. ಇನ್ನಷ್ಟು ವಿಚಾರ ಮಾತಾಡೋಣ. ಆಶ್ಚರ್ಯವಾಗೂ ಇರುತ್ತೆ, ಭಯವಾಗೂ ಇರುತ್ತೆ, ಸತ್ಯವಾಗೂ ಇರುತ್ತೆ.